ಯುವಕರ ಆಶಾಕಿರಣ ಯಲ್ಲಾಲಿಂಗಪತ್ತಿನ ಸಹಕಾರ ಸಂಘ ಅಧ್ಯಕ್ಷರಾದ ರತಿಕಾಂತ್ ಜೋಜನಕರ್ ಅವರ 46ನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಬಳಗ ವತಿಯಿಂದ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಅವರ ಹುಟ್ಟುಹಬ್ಬವನ್ನು ರಕ್ತದಾನ ಶಿಬಿರ ಹಮ್ಮಿಕೊಳ್ಳುವ ಮೂಲಕ ಆಚರಣೆ ಮಾಡಿದ್ದು, ಈ ಮೂಲಕ ಮಾದರಿ ಕೆಲಸ ಹಾಗೂ ಮಾನವೀಯತೆಯನ್ನು ರತಿಕಾಂತ್ ಸೇರಿದಂತೆ ರತಿಕಾಂತ್ ಅವರ ಅಭಿಮಾನಿ ಬಳಗದವರು ಸಾರಿದರು. ಕಾರ್ಯಕ್ರಮದಲ್ಲಿ ರತಿಕಾಂತ್ ಜೋಜನಕರ್ ಅವರಿಗೆ ಸನ್ಮಾನಿಸಿ ಮುಖಂಡರಾದ ಬಾಬು ವಾಲಿಯವರು ಮಾತನಾಡಿ, ರತಿಕಾಂತ್ ಅವರ ಆರೋಗ್ಯ ಹಾಗೂ ಅವರಿಗಿರುವ ಹೆಲ್ತ್ ಕಾನ್ಶಿಯಸ್ ಬಗ್ಗೆ ನೋಡಿದರೆ ಈಗಿನ ಯುವಕರಿಗೆ ಪ್ರೇರಣಾದಾಯಕವಾಗಿದೆ. ಅವರಿಗೆ 46 ವರ್ಷ ಆಗಿದ್ರು ಯಂಗ್ ಡೈನಾಮಿಕ್ ಬಾಯ್ ಅಂತೆ ಮಿಂಚುತ್ತಾ ಇದ್ದಾರೆ ರತಿಕಾಂತ್. ನಿನ್ನ ಆರೋಗ್ಯದ ರಹಸ್ಯ ಏನು ಹೇಳು ಅಂತ ಆಗಾಗ ಅವರಿಗೆ ಕೇಳ್ತಾನೆ ಇರ್ತೀನಿ ಎಂದ ಅವರು, ಹಾಗಾಗಿ ಇವತ್ತಿನ ಈ ಹುಟ್ಟುಹಬ್ಬ ಆಚರಣೆ ನಿಮಿತ್ತದ ರಕ್ತದಾನ ಶಿಬಿರ ನಿಜಕ್ಕೂ ಮೆಚ್ಚುವ ಕಾರ್ಯವಾಗಿದೆ. ಆರೋಗ್ಯ ಕಾಪಾಡಿಕೊಳ್ಳಬೇಕು ಹಾಗೂ ಪರರಿಗೆ ಕೈಲಾದಷ್ಟು ಸಹಾಯ ಮಾಡಬೇಕು ಎನ್ನುವ ಜಾಗೃತಿ ಕೆಲಸವನ್ನ ರತಿಕಾಂತ್ ಸೇರಿದಂತೆ ಅವರ ತಂಡದವರು ಮಾಡಿದ್ದಾರೆ. ಸರ್ಕಾರಿ ಕೆಲಸಕ್ಕೆ ಗುಡ್ ಬೈ ಹೇಳಿ ರತಿಕಾಂತ್ ಅವರು ತನ್ನ ಸ್ವಂತ ಬಲದಿಂದ ಸಮಾಜಕ್ಕೆ ಯುವಕರಿಗೆ ಮಾದರಿಯಾಗಿ ನಿಂತಿದ್ದಾರೆ. ದೇವರು ಅವರಿಗೆ ಆಯು ಆರೋಗ್ಯ ಸಮೃದ್ಧಿ ನೀಡಲಿ ಎಂದು ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು. ಇದೇ ವೇಳೆ ರತಿಕಾಂತ್ ಅವರು ಮಾತನಾಡಿ, ಮನುಷ್ಯ ಜೀವಿತ ಸುಮ್ಮನೆ ಅಲ್ಲ, ಏನನ್ನಾದರೂ ಸಾಧಿಸಬೇಕು, ಪರರಿಗೆ ತನ್ನ ಮೂಲಕ ಏನಾದರೂ ಮಹತ್ ಕಾರ್ಯಗಳನ್ನು ಮಾಡಬೇಕು. ಅದರಂತೆ ನನಗೆ ಆರೋಗ್ಯ ಕಾಪಾಡಿಕೊಳ್ಳುವ, ಫಿಟ್ನೆಸ್ ಮೇಂಟೈನ್ ಮಾಡುವ ಜುನೂನ್ ಮೊದಲಿನಿಂದಲೂ ಇದೆ. ನಮ್ಮ ಯೋಗಕ್ಷೇಮ ನಾವೇ ನೋಡಿಕೊಳ್ಳಬೇಕು. ನಮ್ಮನ್ನು ನಂಬಿ ಕುಟುಂಬ ಬದುಕ್ತಾ ಇದೆ. ಆ ಕುಟುಂಬಕ್ಕೆ ಆಸರೆಯಾಗುವುದರ ಜೊತೆಗೆ ಯುವಕರಿಗೆ ಪ್ರೇರಣೆಯಾಗಬೇಕು ಹಾಗೂ ಸಮಾಜಕ್ಕೆ ಏನನ್ನಾದರೂ ಕೊಡುಗೆ ನೀಡಬೇಕು ಎನ್ನುವ ಮಹದಾಸೆ ನನ್ನದಾಗಿದೆ. ಈ ರಕ್ತದಾನ ಶಿಬಿರ ಪ್ರಚಾರ ಅಥವಾ ವಾವಾ ಎನಿಸಿಕೊಳ್ಳುವುದಕ್ಕಾಗಿ ಅಲ್ಲ. ಇವತ್ತು ಯುವಕರು ರಕ್ತದಾನಿಗಳು ನೀಡಿದ ರಕ್ತದಿಂದಾಗಿ 16 ಜನರಿಗೆ ಅನುಕೂಲವಾಗಲಿದೆ. ಇದೇ ರೀತಿ ಕೈಲಾದಷ್ಟು ಸಹಾಯ ಹಸ್ತ ಚಾಚಿ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಹಿರಿಯ ಪತ್ರಕರ್ತರಾಗಿರುವ ಮಾಳಪಾಡ್ ಸಾರಿಯವರು, ದಿಗಂಬರ ಮಡಿವಾಳ, ಹನುಮಂತ ಮಲ್ಕಾಪುರ, ತುಕಾರಾಮ್, ವಿವೇಕ ಸ್ವಾಮಿ, ರತಿಕಾಂತ್ ಅಭಿಮಾನಿ ಬಳಗ ಸೇರಿದಂತೆ ಇನ್ನಿತರರು ಇದ್ದರು. ವಿಶೇಷವಾಗಿ ಬಹಳ ಕಡೆ ನಾವು ಚಿಕ್ಕಂದಿದ್ದಾಗ ಒಂದು ಮಾತು ಓದ್ತಿದ್ದೆವು, ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತೇಳಿ. ಈಗ ಅದು ಉಲ್ಟಾ ಆಗ್ಯದ. ಹೆಲ್ತ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಆಗಿಬಿಟ್ಟದ. ಎಲ್ಲ ಹೋದ್ರು ಹೆಲ್ತ್ ಇಲ್ಲ ಅಂದ್ರೆ ಏನೂ ಇಲ್ಲ ಅಂದಂಗೆ. ಇವತ್ತಿನ ಜೀವನ ಪದ್ಧತಿಯಲ್ಲಿ ಸರ್ಕಾರಿ ನೌಕರಿ ಅಂದ್ರೆ ಎಲ್ಲರೂ ಹಾಕ್ತವ್ರದ್ದು ನೌಕರಿ ಬೇಕು, ನೌಕರಿ ಬೇಕು, ನೌಕರಿ ಬೇಕು. ಅದ್ರಾಗ ಪೊಲೀಸ್ ನೌಕರಿ ಅಂದ್ರೆ ಯಾರೂ ಅಲ್ಲಂಬಲ್ಲ. ಅಂತ ಒಂದು ಪೊಲೀಸ್ ನೌಕರಿಯನ್ನು ರಿಸೈನ್ ಮಾಡಿ ತನ್ನ ಸ್ವಂತ ಕಾಲ ಮೇಲೆ ರಿಯಲ್ ಎಸ್ಟೇಟ್ ದಂಧೆ ವ್ಯಾಪಾರ ಮಾಡಿ 16 ಜನರಿಗೆ ಕೆಲಸ ಕೊಟ್ಟು, ಅದು ಸಮಾಜದಾಗ ನಾನು BDA ಚೇರ್ಮನ್ ಇದ್ದು 3 ವರ್ಷ. ರಿಯಲ್ ಎಸ್ಟೇಟ್ ಹೆಂಗೆ ಮಾಡ್ತಾರೆ ಅಂತ ನನ್ನ ಅಮೌಂಟ್ BDA ಚೇರ್ಮನ್ನವ್ರು ಇದ್ದು ಚಂದ ಯಾರಿಗೂ ಬೇರೆ ಗೊತ್ತಿರಲ್ಲ. ಇವತ್ತು ಎಲ್ಲರ ಜಗ ತಗೊಂಡು ಇಲ್ಲಿಗಲ್ ಪ್ಲಾಟ್ ಮಾಡಿ ಮಾರೋ ಸಂಖ್ಯೆನೇ ಜಾಸ್ತಿ ಇದ್ದಿದ್ರಾಗ ತನ್ನ ವ್ಯಕ್ತಿತ್ವದಿಂದ ಒಳ್ಳೆಯ ರೀತಿಯಲ್ಲಿ ಸಮಾಜದಾಗ ಯಾರಿಗೂ ಮೋಸ ಮಾಡಲಾಗತ್ಲೆ ಬದುಕ್ತಕ್ಕಂಥ ಯುವಕ ನಮ್ಮ ಸ್ನೇಹಿತರಾಗಂತ ಇವತ್ತಿನ ಹುಟ್ಟುಹಬ್ಬದವರೆಗೂ ರತಿಕಾಂತ್ ಅವ್ರನ್ನು ಭಾಳ ನಾವು ಮುಂಜಾನೆ ಸಿಗ್ತೀವಿ. ಅವ್ರ ಹೆಲ್ತ್ ನೋಡಿ ನಾವು ನಾಚಿಕೆ ಪಡ್ತೀವಿ. ನಮ್ದೆಲ್ಲ ತಗೋ ರತಿಕಾಂತ್ ಅವ್ರಿಗೆ ಹೆಲ್ತ್ ಕೊಡು ಅಂತ ಹೇಳ್ಯಾರ. ಅವರ ವಿಶೇಷವಾಗಿ ಬರ್ತ್ಡೇಗಳು, ಪಾರ್ಟಿ ಮತ್ತು ಮೋಜು ಮಸ್ತಿ ಮಾಡಿ ಕಳೀತಕ್ಕಂಥ ಈ ಯುಗದಾಗ ಬ್ಲಡ್ ಕ್ಯಾಂಪ್ ಮುಖಾಂತರ ಜನರಿಗೊಂದು ತನ್ನ ರಕ್ತದಾನ ಸೇವೆ ಮಾಡ್ತಕ್ಕಂಥ ಈ ವಿಚಾರಗಳು ಅವ್ರ ಹುಟ್ಟುಹಬ್ಬಕ್ಕೆ ಮೆರಗು ತರಲಿ, ಹೀಗೆ ಮಾಡಲಿ ಅಂತ ಹೇಳ್ತಾ ಅವರ ಹುಟ್ಟುಹಬ್ಬದ 46ನೇ ಹುಟ್ಟುಹಬ್ಬಕ್ಕೆ 46 ಅಂದಿನಿ. ನನಗೆ ರಾತ್ರಿ ಪಾರ್ಟಿ ಬೇಕಾದ ಕಾಣ. 46ನೇ ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ದೇವರವರಿಗೆ ಆಯುರ ಆರೋಗ್ಯ, ಇನ್ನೂ ಅವರ ವೃತ್ತಿಯಲ್ಲಿ ಇನ್ನೂ ಯಶಸ್ಸು ಕೊಡಲಿ, ಇನ್ನೂ ಹೆಚ್ಚು ಕಾಲ ಅವರ ಸೇವೆ ಸಮಾಜಕ್ಕೆ ಮತ್ತು ಯುವಕರಿಗೆ ಮಾದರಿಯಾಗಿ ಇದೇ ರೀತಿ ಮುಂದುವರಿಯಲಿ ಅಂತೇಳಿ ಹಾರೈಸಿ ನನ್ನ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮುಗಿಸ್ತೀನಿ. ಅದರ ಪೂರ್ವವಾಗಿ ರಕ್ತದಾನ ಶಿಬಿರ ಹುಟ್ಟುಹಬ್ಬದ ಪ್ರಯುಕ್ತ ಬಹುದೊಡ್ಡ ಕೆಲಸ ಇದು. ಅನೇಕ ಜೀವಗಳನ್ನು ಉಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ
ರತಿಕಾಂತ್ ಯೋಜನಾ ಬಳಗ ಏನಿದೆ, ಇದ್ರ ಮಹಿಮಾ, ಇದ್ರದ್ದೇನು ಕೀಮತ್ ಇದೆ ನನಗೆ ಗೊತ್ತಿದೆ. ನಾನು ಕೂಡ 4-5 ಸಾರಿ ಕೆಲವರಿಗೆ ಬೇಕಾದಾಗ ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಜೀವನದಲ್ಲಿ ರಕ್ತದಾನ ಮಾಡಿ ಬೇರೆಯವ್ರ ಜೀವ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. 100 ಜೀವ ಉಳಿಸ್ತಕ್ಕಂಥ ಕೆಲಸವನ್ನು ರತಿಕಾಂತ್ ಯೋಜನಾ ಅವರ ಟೀಮ್ ಮಾಡ್ತಾ ಇದೆ. ಅವರಿಗೆ ಬಹಳ ಹಾರ್ದಿಕ ಅಭಿನಂದನೆಗಳು. ಹಾಸ್ಪಿಟಲಲ್ಲಿ ಒಂದು ಬ್ಲಡ್ ಬೇಕಾಯಿತು ಬಡವರಿಗೆ, ಅವರು ಅಲ್ಲಿ ಇಲ್ಲಿ ದುಡ್ಡು ಕೊಟ್ಟು ಖರೀದಿ ಮಾಡ್ತಕ್ಕಂಥ ಅದನ್ನು ಕೂಡ ನಾವು ನೋಡಿದ್ವಿ. ಅನೇಕರಿಗೆ ಹಾಸ್ಪಿಟಲ್ದಾಗ ಏನು ಬ್ಲಡ್ ಬೇಕಾಯಿತು ಅಂದಾಗ ನಾ ಎಷ್ಟೋ ಸಾರಿ ಮಹೇಶ್ ಅವರಿಗೂ ಕೂಡ ಬ್ಲಡ್ ಬ್ಯಾಂಕಿನ ಮಹೇಶ್ ಅವರಿಗೂ ಕೂಡ ಫೋನ್ ಮಾಡಿಸಿ ಕೆಲವರಿಗೆಲ್ಲ ಇದು ಕೊಟ್ಟಿದ್ದೀನಿ, ಏನು ಬ್ಲಡ್. ಇವತ್ತು 100 ಯುವಕರು ಇವ್ರದೇ ಟೀಮ್ ಇದೆ, ರಕ್ತದಾನ ಮಾಡ್ತಕ್ಕಂಥ ಒಂದು ಏನು ಬಹಳ ಅದು ನೋಡಿದ ತಕ್ಷಣ ಒಂದು ರೋಮಾಂಚನ ಆಗ್ತದೆ. ಅಂದ್ರೆ ಈ ಬಡವರಿಗೆ ರಕ್ತ ಬೇಕಾದಾಗ ಅದನ್ನು ಸ್ಟೋರ್ ಮಾಡಲಿಕ್ಕೆ ಕೊಡ್ತಾ ಇದ್ದಾರಲ್ಲ, ಅದು ಬಹಳಷ್ಟು ನಿಮ್ಮ ಜೀವನದಲ್ಲಿ ಕೂಡ ಹೀಗೆ ಸಾಮಾಜಿಕ ಕೆಲಸ ಮಾಡಲಿಕ್ಕೆ ನೀವೇನು ಮುಂದಾಗಿದ್ರಿ. ನೀವು ಕೂಡ ನಿಮ್ಮ ಜೀವನದಲ್ಲಿ ಆಯುಷ್ ಆರೋಗ್ಯ ಭಾಗ್ಯ ಕೊಟ್ಟು ದೇವರು ಕಾಪಾಡಬೇಕು. ನಿಮ್ಮಂಥ ಯುವಕರು ಇವತ್ತು 100 ಆಗಿವೆ, ಮುಂದಿನ ದಿನಗಳಲ್ಲಿ 1000 ಆಗಲಿ ಅನ್ನತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರತಿಕಾಂತ್ ಸರು ನಮ್ಮೆಲ್ಲರ ಸಲುವಾಗಿ ಭಾಳ ದೊಡ್ಡ ಮಾದರಿಯಾಗಿದ್ದಾರೆ. 46ನೇ ವಯಸ್ಸಿನಾಗ ಈ ರೀತಿ ಹೆಲ್ತನ್ನು ಮೇಂಟೈನ್ ಮಾಡೋದು ಒಂದು ಸೌಭಾಗ್ಯ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಇವತ್ತು ನೋಡ್ತಿರ್ತೀವಿ ನಾವು ಎಲ್ಲ ರೋಡಿನ ಮ್ಯಾಗ ಎಷ್ಟೊಂದು 30-40 ವರ್ಷಕ್ಕೆ ಎಲ್ಲ ಫೋಟೋ ಹಾಕೊಂಡು ಹೋದ್ಬಿಟ್ರೆ ಅವ್ರ ದುನಿಯಾನಿಂದ. ಅಂಥ ಟೈಮ್ನಾಗ ಇಂಥ ಚಂದ, ಯಾಕಂದ್ರೆ ಇವತ್ತು ನಾವು ಹೆಲ್ತ್ ಮೇಂಟೈನ್ ಮಾಡ್ಬೇಕಂದ್ರೂ ಮಾಡೋಕ್ಕಾಗಲ್ಲ, ಆ ಪರಿಸ್ಥಿತಿ ಬಂದೋಗ್ಯದ. ಆ ರೀತಿ ನಮ್ಮ ಊಟ ಕೆಟ್ಟದ, ನಮ್ಮ ಗಾಳಿ ಕೆಟ್ಟದ, ನಮ್ಮ ನೀರು ಕೆಟ್ಟದ. ಅಂಥ ಟೈಮ್ನಾಗ ಇಂಥ ಚೆನ್ನಾಗಿ ತಮ್ಮ ಹೆಲ್ತನ್ನು ಮೇಂಟೈನ್ ಮಾಡಿಕೊಂಡು ಅದನ್ನ ಒಂದು ಮಾದರಿಯಾಗಿ ಇವತ್ತು ಸಮಾಜಕ್ಕೆ ತೋರಿ ಕೊಡುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ರತಿಕಾಂತ್ ಸರ್, ಅದ್ರ ಸಲುವಾಗಿ ಅವ್ರಿಗೆ ನಾವು ಎಷ್ಟು ಹೊಗಳಿದ್ರು ಕಡಿಮದ. ಇನ್ನೊಂದು ಇಂದಿನ ಕಾಲದಲ್ಲಿ ಒಂದು ಒಳ್ಳೆಯ ರಕ್ತ ಸಿಗಬೇಕಾದ್ರೆ ಬಹಳ ಕಷ್ಟ ಆಗಿದೆ. ಯಾಕಂದರೆ ನಾವೆಲ್ಲ ಮಾಡ್ತಕ್ಕಂಥ ಲೈಫ್ ಸ್ಟೈಲ್ ಮೇಲೆ, ಊಟದ ಮೇಲೆ ಒಂದು ನಾವು ವಿಚಾರ ಮಾಡಿದಾಗ ಸಣ್ಣ ಮಕ್ಕಳಿಗೆ BP ಶುಗರ್ ಬರ್ತಿರೋದು ಮತ್ತು ಬಿಮಾರ್ ಅದು ದೊಡ್ಡ ರೋಗಗಳು ಬರ್ತಿರೋದು, ನಾವು ವಿಶೇಷವಾಗಿ ಆ ರೋಗನೇ ಗೊತ್ತಿಲ್ಲ ಅಂತಂಥ ರೋಗ ಬರ್ತದೆ. ಒಳ್ಳೆಯ ಬ್ಲಡ್ ಸಿಗಬೇಕಾದ್ರೆ ಬಹಳ ತೊಂದರೆ ಆಗಿದೆ. ಅಂಥ ಒಂದು ಸಿಚುವೇಶನ್ದಲ್ಲಿ ಪ್ರತಿದಿನ ಆಕ್ಸಿಡೆಂಟ್ ಆಗೋದು, ಸಾಯುವುದು, ಹುಟ್ಟುವುದು, ಹುಟ್ಟುಗೂ ಮತ್ತು ಸಾವುಗೂ ಎರಡಕ್ಕೂ ರಕ್ತ, ಸಾಯುವಾಗೂ ರಕ್ತ ಬೇಕು ಮತ್ತು ಹುಟ್ಟಿದ ಮೇಲೂ ಏನೋ ಒಂದು ರೋಗ ಇದ್ದಾಗ ಅದಕ್ಕೂ ರಕ್ತ ಬೆಳೀತಾ ರಕ್ತ ಬೇಕು. ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಒಳ್ಳೆಯ ರಕ್ತ ಸಿಗಬೇಕಾದ್ರೆ ಬಹಳ ಕಷ್ಟ ಆಗಿದೆ. ಅಂಥದ್ರಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಕೂಡ ಹೆಚ್ಚಿನ ಪ್ರಮಾಣದ ಒಂದು ಬ್ಲಡ್ ಡೊನೇಟ್ ಮಾಡಿ ಒಂದು ಸಂಗ್ರಹಣೆ ಮಾಡಿ 4 ಜನರಿಗೆ ಯೂಸ್ ಆಗಬೇಕಂತ ಕಾನ್ಸೆಪ್ಟು ನನ್ನ ಎಲ್ಲ ಅಣ್ಣ ತಮ್ಮಂದಿರು ಮಾಡಿದ್ದೀರಿ. ನನಗೆ ಬಹಳ ಖುಷಿಯಾಗಿದೆ. ವಿಶೇಷವಾಗಿ ನಾನು ಒಂದು ಜೀವನದಲ್ಲಿ ಹೆಲ್ತ್ಗೆ ಹೆಚ್ಚಿಗೆ ಕಾನ್ಸೆಪ್ಟ್ ಕೊಟ್ಟಿದ್ದು ಅದಕ್ಕೆ ಒಂದು ಪ್ರೋತ್ಸಾಹ, ಅದಕ್ಕೆ ಒಂದು ನನಗೇನಿದೆ ಹೆಲ್ತ್ ಬಗ್ಗೆ ಅಂದರೆ ಒಂದು ಜುನೂನಿದೆ. ನಾನು ಏನೇ ಮಾಡಲಿ, ನೈಟ್ ಡ್ಯೂಟಿ ಇದ್ರು, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ದಲ್ಲಿ ನಮ್ಮ ಸರ್ವಿಸ್ದಲ್ಲಿ ಇದ್ದಾಗ ಸುಮಾರು 25 ವರ್ಷ ಇತ್ತು ನನ್ನ ಜೊತೆ ಇದ್ದವರು. ಅವರಿಗೆ ಒಂದು ಹೆಲ್ತ್ ಕಾನ್ಸೆಪ್ಟ್ ಇದ್ದರೂ ಸಹ ಅದಕ್ಕೆ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಹೆಲ್ತ್ ಬಗ್ಗೆ ಎಲ್ಲರಿಗೂ ನಾಲೆಜ್ ಇದೆ, ಆದರೆ ಅದು ಕಾರ್ಯರೂಪಕ್ಕೆ ತರಲಿಕ್ಕೆ ಬಹಳ ಕನಿಷ್ಠ ಜನಗಳು ಮಾತ್ರ ಇದಕ್ಕೆ ಅನ್ವಯ ಆಗ್ತದೆ. ಅಂಥ ಸಂದರ್ಭದಲ್ಲಿ ನಾನು ನನ್ನ ಒಂದು ಜೀವನದಲ್ಲಿ 8, 9, 10ನೇ ತರಗತಿಯಿಂದಲೂ ನಾನು ಹೆಲ್ತ್ ಬಗ್ಗೆ ಕಾನ್ಸೆಪ್ಟ್ ಇತ್ತು. ನಾನು ಮುಂದೆ 19 ವರ್ಷದಲ್ಲಿ ನಾನು ಪೊಲೀಸ್ ಜಾಯಿನ್ ಆದಮೇಲೆ ನಾನು 20ನೇ ವರ್ಷದಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ಮತ್ತೆ ನಾನು ಬೀದರ್ ಜಿಲ್ಲೆಗೆ ಬಂದಾಗ ಮೈಸೂರಿನಲ್ಲಿ ಟ್ರೈನಿಂಗ್ ಇತ್ತು. ಅಲ್ಲಿಂದ ನಾನು ಪ್ರತಿಯೊಂದು ಸ್ಪೋರ್ಟ್ಸ್ನಲ್ಲಾಗಲಿ ಮತ್ತು ವಿಶೇಷವಾಗಿ ನಾನು ಡಾಗ್ ಜೊತೆ ಓಡೋದಾಗಲಿ, ಫಿಂಗರ್ ಪ್ರಿಂಟ್ ಜೊತೆ ಇರೋದಾಗಲಿ,
ಇಂಥ ಒಂದು ನಂದು ಡ್ಯೂಟಿ ಇತ್ತು. ಅಂಥ ಸಂದರ್ಭದಲ್ಲಿ ಹೆಲ್ತಿಗೆ ಭಾಳ ಪ್ರಿಕಾಷನ್ ಜುನೂನ್ ಇದೆ ನನಗೆ ನೈಟ್ ಡ್ಯೂಟಿ ಇದ್ದಾಗ ಬೆಳಗ್ಗೆ ಎಕ್ಸರ್ಸೈಸ್ ಮಾಡಿ ಮಲ್ಕೋತಿದ್ದೆ, ಮತ್ತು ಡೇ ಇದ್ದಾಗ ನೈಟ್ ಎಕ್ಸರ್ಸೈಸ್ ಮಾಡ್ತಿದ್ದೆ. ನೈಟು ಮತ್ತು ಡೇ ಎರಡು ಸಿಗಲ್ಲ ಮಧ್ಯಾಹ್ನದಲ್ಲಿ ಮಾಡ್ತಿದ್ದೆ. ಹಿಂಗೆ ನಂದು ಒಂದು ಕಾನ್ಸೆಪ್ಟ್ ಜುನೂನ್ ಇದೆ. ಮನುಷ್ಯನ ಎಂಥ ಒಂದು ಶಕ್ತಿ ಅಡಗಿದೆ ಅಂದರೆ, ಆ ಒಂದು ಮನುಷ್ಯ ಎಂಥ ಒಂದು ಕಾನ್ಸೆಪ್ಟ್ ಇಟ್ಕೋತಾನ ಅದ್ರ ಪ್ರಕಾರ ಉದ್ದೇಶಪೂರ್ವಕವಾಗಿ ನಡೆದರೆ ಅವನು ಏನೂ ಸಾಧನೆ ಮಾಡ್ಬೋದು, ಅದಕ್ಕೆ ಟಚ್ ಆಗ್ಬೋದು, ಅದಕ್ಕೆ ಮುಟ್ಟಬಹುದು ಅಂತಕ್ಕಂಥ ಒಂದು ನನ್ನ ಒಂದು ಹೆಲ್ತ್ ಬಗ್ಗೆ ನಾನು ಹೇಳ್ಕೊಳ್ಳೋಕೆ ಹೆಮ್ಮೆ ಪಡ್ತೀನಿ ವಿಶೇಷವಾಗಿ. ಹಾಗಾಗಿ ತಾವೆಲ್ಲರೂ ಈ ಸರ್ ಅಣ್ಣವ್ರು ಹೇಳಿದ್ದಾರೆ ಮತ್ತು ಕೆಲವು ನನ್ನ ಸ್ನೇಹಿತರು ಹೇಳಿದ್ದಾರೆ, ಇಲ್ಲಿ ಹೆಲ್ತ್ಗಿಂತಲೂ ಯಾವುದೂ ಈ ಒಂದು ವಾಸ್ತವಿಕ ಸಂದರ್ಭದಲ್ಲಿ ಹೆಲ್ತ್ಗಿಂತ ದೊಡ್ಡ ಯಾವುದೂ ಇಲ್ಲ. ಹೆಲ್ತ್ ಇದ್ರೆ ಎಲ್ಲನೇ ಇದೆ. ದುಡ್ಡು ಎಲ್ಲ ನೋಡ್ತಾ ಇದ್ದು ಕರೋನಾ ಬಂದಾಗ ನೋಡಿದೆ, ಎಲ್ಲರ ಹತ್ರ ದುಡ್ಡು ಇತ್ತು, ಎಲ್ಲ ಇತ್ತು, ಬಟ್ ಎಲ್ಲ ಯಾರಿಗೂ ಉಳಿಸ್ಕೊಳಕ್ಕಾಗಿಲ್ಲ. ಎಲ್ಲ ಕೊಡ್ತೀನಿ, ನಾ ಎಲ್ಲ ಮನೆ ಮಾಡ್ತೀನಿ, ಎಲ್ಲ ಇಡೀ ಸಂಪತ್ತೆ ಕೊಡ್ತೀನಿ ಅಂದ್ರೂ ಆಗಿಲ್ಲ. ಆದರೆ ಹೆಲ್ತ್ಗಿಂತ ದೊಡ್ಡದು ಅಣ್ಣವ್ರು ಹೇಳಿದಂಗೆ ಯಾವುದೂ ಇಲ್ಲ ಜಗತ್ತಿನಲ್ಲಿ. ಹಾಗಾಗಿ ದಯವಿಟ್ಟು ನಾ ಇದರ ಬಗ್ಗೆ ಒಂದು ಸೂಚನೆ ಏನು ಹೇಳ್ತೀನಿ ಅಂದರೆ, ಇದು ಒಂದು ವಿಶೇಷವಾಗಿ ನಿಮಗೇನು ಸಂದೇಶ ಕೊಡ್ತೇನೆಂದರೆ, ನಿಮ್ಮ ಜೀವನದಲ್ಲಿ ಒಳ್ಳೆಯ ಆಹಾರ, ಒಳ್ಳೆಯ ಗಾಳಿ, ಒಳ್ಳೆಯ ನೀರು, ಒಳ್ಳೆಯ ಸ್ನೇಹಿತರು ಕಂಪಲ್ಸರಿ ನೀವು ಮೇಂಟೈನ್ ಮಾಡಲೇಬೇಕು. ಮಾಡಿದಾಗ ಒಂದು ನಿಮ್ಮ ಜೀವನದ ಒಂದು ಕನಸು ಏನದ ನನಸಾಗ್ತದೆ, ಸದೃಢ ಹೋಗ್ತೀವಿ. ಒಂದು ಎಕ್ಸಾಂಪಲ್ ನೋಡಿದಾಗ 4 ಜನ ನಾವು 5 ಜನ ನಿಂತೇವೆ ಅಂದ್ರೆ ಅದರಲ್ಲಿ ಎಕ್ಸರ್ಸೈಸ್ ಮಾಡ್ತಕ್ಕಂಥ ವ್ಯಕ್ತಿ ಒಂದು ಆಕ್ಟಿವಿಟೀಸ್ ಒಂದು ಅಲ್ಲಗೆ ಇರ್ತವೆ. ನೋಡ್ರಿ ನೀವು 5 ಜನದಲ್ಲಿ ಅವನು ಎದ್ದು ಬರ್ತಾನೆ. ಆ ಒಂದು ಅಂಥ ಸಂದರ್ಭದಲ್ಲಿ ಒಂದು ಕ್ಷಣಿಕ ಆ ಒಂದು ವಾಸ್ತವಿಕ ಒಂದು ಸಂದರ್ಭದಲ್ಲಿ ನಾವು ಏನು ಎದ್ದು ಬರ್ತೀವಲ್ಲ, ಅದಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಇವತ್ತಿನ ದಿನ ಆದ ನಮ್ಮ ಸಹೋದರ ರತಿಕಾಂತ್ ಮೇತ್ರಿ ಅವರ 46ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ಬ್ಲಡ್ ಕ್ಯಾಂಪನ್ನು ಇಟ್ಕೊಂಡಿದ್ವಿ ಎಲ್ಲರೂ. ಅವ್ರ ಗೆಳೆಯರ ಬಳಗ ವತಿಯಿಂದ ರಕ್ತದಾನ ಶ್ರೇಷ್ಠದಾನ ಅಂತಾರೆ ಎಲ್ಲರೂ. ಇವತ್ತೇನದಪ್ಪ ಅಂತಂದರೆ, ಈ ರಕ್ತದಾನದಿಂದ ಎಷ್ಟೋ ನಮ್ಮದು ಜೀವನದಾಗ ಏನೇನಪ್ಪ ಕಷ್ಟ ಸುಖಗಳವ ಅಂಥದ್ದಲ್ಲಿ ಹಾಸ್ಪಿಟಲಿಟಿ ಏನು ಬರ್ತದ ಅಂಥದ್ದು ಭಾಳ ತುಂಬ ಹೆಲ್ಪ್ ಆಗ್ಲತ್ತ. ಒಂದು ಏನೋ ಪ್ರೆಗ್ನೆನ್ಸಿ ಆಗಲಿ, ಮತ್ತೊಂದು ಯಾವುದೇ ಒಂದು ಕಾಯಿಲೆ ಆಗಲಿ, ಯಾವುದೇ ರೀತಿಯಲ್ಲಿ ಇದ್ದರೂ ಅದಕ್ಕೊಂದು ಭಾಳ ಇವತ್ತೇನು ಎಲ್ರಿಗೂ ದಾನ ಮಾಡಿದಾರಲ್ಲ, ಅವ್ರು ಎಲ್ಲರಿಗೂ ನಾವು ಧನ್ಯವಾದ ಹೇಳ್ತೀವಿ. ಇವತ್ತು ಇವ್ರು ರತಿಕಾಂತ್ ಸರ್ ಅವರ ಹುಟ್ಟುಹಬ್ಬ ಒಂದು ಹೆಂಗೆ ಆಚರಿಸ್ಕೊಡ್ರಪ್ಪ ಅಂತಂದ್ರೆ, ಆ್ಯಕ್ಚುಲಿ ನಾಳೆ ಅದ ಹಬ್ಬ. ಒಂದು ದಿನ ಮುಂಚಿತವಾಗಿ ಅಂದ್ರೆ ಅವೇರ್ನೆಸ್ ಆಗಲಿ ಬ್ಲಡ್ ಕ್ಯಾಂಪ್ಲಿಂದ ಎಲ್ಲರಿಗೂ ಒಂದು ಮುಂದೆ ಯಾರೂ ಈ ರೀತಿ ಒಂದು ಸೆಲೆಬ್ರೇಷನ್ ಮಾಡ್ಕೊ ಅವ್ರಿಗೂ ಇದೇ ರೀತಿ ಒಂದು ಉತ್ಸಾಹ ಆಗಲಿ ಪ್ರೋತ್ಸಾಹ ಸಿಗಬೇಕು. ಆಮೇಲೆ ಇಲ್ಲೆಲ್ಲ ಬಂದಂಥ ಎಲ್ಲ ಟೈಮ್ ತಗೊಂಡು ಎಲ್ಲ ಬಂದು ನಮ್ಮ ಗೆಳೆಯರಾಗಲಿ ಅಣ್ಣ ತಮ್ಮಂದಿರಾಗಲಿ ಹಾಗೂ ಬ್ಲಡ್ ಕೊಡ್ಲಿಕ್ಕೆ ಬೆಳಗ್ಗೆ ಎಷ್ಟು ಜಲ್ದಿ ಬಂದಾರ ಅಂತಂದ್ರೆ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ. ರಕ್ತದಾನ ಅಂದ್ರೆ ಅಷ್ಟು ಕೊಡೋದು ಅಷ್ಟು ಈಸಿಯಲ್ಲಿ ಯಾರಿಗೂ ಅಷ್ಟು ಇದಾಗಲ್ಲ ಅಂದ್ರೂ ಎಲ್ಲ ಒಂದು ಇದು ಮಾಡ್ಕೊಂಡು ಬಂದು ಎಲ್ಲ ಹೆಲ್ಪ್ ಮಾಡ್ಯಾರ. ಎಲ್ರಿಗೂ ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಕೊಟ್ಟಾರೆ. ಇನ್ನೂ ಮುಂದುವರೋ ದಿನಗಳಲ್ಲಿ ರತಿಕಾಂತ್ ಸರ್ ಅವ್ರ ಹುಟ್ಟುಹಬ್ಬವನ್ನು ಒಳ್ಳೆ ರೀತಿಯಲ್ಲಿ ಆಚರಿಸ್ಕೋಬೇಕು. ಆಮೇಲೆ ಎಲ್ಲರಿಗೂ ಸ್ಫೂರ್ತಿಯಾಗಿರಬೇಕು. ಆಮೇಲೆ ಇವ್ರ ಬಗ್ಗೆ ಹೇಳಬೇಕಾದ್ರೆ ಇನ್ನಷ್ಟು ಭಾಳ ಅದ ಕೆಲಸ. ಯಾವುದೇ ರೀತಿಯಲ್ಲಿ ಈಗ ಇವ್ರದ್ದು ಆರೋಗ್ಯ ಆಗಲಿ, ಆಯುಷ್ಯ ಆಗಲಿ, ಯಾವುದೇ ರೀತಿ ಇನ್ನೂ ಮುಂದಷ್ಟು ಬಲ ಶಕ್ತಿನ ದೇವ್ರವ್ರಿಗೆ ಆಶ್ವಾಸನೆ ಕೊಡಲಿ. ಇವರು ನಿತ್ಯ ಕಂಡಂಥ ಕನಸುಗಳೆಲ್ಲ ನನಸಾಗಲಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಮತ್ತೊಮ್ಮೆ ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ಬಯಸ್ತೇನೆ.